ಕನ್ನಡದ ಮಕ್ಕಳು ಕನ್ನಡ ಶಿಕ್ಷಣ ಬೇಕು ಅಂತ. 14,000 ಮಕ್ಕಳು ಭವಿಷ್ಯ ಏನಾಗುತ್ತೆ? ಇಲ್ಲಿ ನೀವು 158 ಕುಟುಂಬಗಳಿಗೆ ಒಂದು ಟ್ವೀಟ್ ಮಾಡಿದ ತಕ್ಷಣ ಎದ್ದೋ ಬಿದ್ದೋ ಅಂತ ಓಡ್ ಬಂದು ನೀವು ಅಲ್ಲಿ ನಿಂತ್ಕೊತೀರಾ. ವಲಸಿಗರಿಗೆ 14,000 ಮಕ್ಕಳು ಭವಿಷ್ಯ ಏನಾಗ್ತಿದೆ? ಅವರು ಕೇಳ್ತಿರೋದೇನು, ನಮ್ಮ ಭಾಷೆ ನಮ್ಮ ಮಕ್ಕಳು ನಮಗ್ ಕೊಡಿ ಅಂತ. ನೀವು ಅವ್ರಿಗೆ ಕೊಡಿ. ನೀವು ಇವಾಗ ಅಲ್ಲಿ ಹೋಗಿ 14,000 ಮಕ್ಕಳು ಭವಿಷ್ಯದ ಬಗ್ಗೆ ನೀವು ತೀರ್ಮಾನ ಮಾಡಕ್ ಆಗ್ತಿಲ್ವಾ? ನಿಮ್ ಕೈಲಿ ಆಗಲ್ಲ ಅಂದ್ರೆ ನಾವು ಸರ್ಕಾರದವ್ರಿಗೆ ಹೇಳೋದಿಷ್ಟೇ, ಕೆಳಗೆ ಬಂದು ಇಳಿರಿ. ನಾವು ಹೋಗ್ತೀವಿ, ಕನ್ನಡಿಗರ ಇದ್ದೀವಿ ಇಲ್ಲಿ, ಅವ್ರಿಗೆ ಏನ್ ಬೇಕು ನ್ಯಾಯವಾಗಿ ನಾವು ಹಕ್ಕನ್ನ ನಾವು ಕೊಡಿಸ್ತೀವಿ. ನಿಮ್ ಕೆಲ ಆಗಲ್ಲ ಅಂದ್ರೆ ಬಿಟ್ಟು ಸೀಟ್ ಬಿಟ್ಟು ಇಳಿರಿ. ಏನಕ್ಕೆ ನೀವು ಸೀಟ್ ಕಚ್ಕೊಂಡು ಅಲ್ಲೇ ಕೂತಿದ್ದೀರಾ? ಕೇಂದ್ರದಿಂದ ಯಾರೋ ಒಂದು ಟ್ವೀಟ್ ಮಾಡಿದ್ರೆ ಓಡ್ ಬರ್ತೀರಾ, ನೆರೆಯವ್ರಿಗೆ ಬಂದು ನಿಂತ್ಕೊತೀರಾ, ಬಾಂಗ್ಲಾದೇಶಗಳು ನಿಂತ್ಕೊತೀರಾ. ನಮ್ ಕನ್ನಡ ಮಕ್ಕಳು ಇಲ್ಲಿ ಬದುಕಿ ಹುಟ್ಟಿ ಬೆಳೆದಿರೋರ್ಗೆ ಏಕಾಏಕಿ ನೀವು ಮಲಯಾಳಿ ಮಾತಾಡಿ ಅಂದ್ರೆ ಎಲ್ಲಿ ಮಾತಾಡಕ್ಕಾಗುತ್ತೆ? ಈಗ ನಮ್ಮ ಮಾತೃಭಾಷೆ ಕನ್ನಡ, ನಾವು ಕನ್ನಡನೇ ಮಾತಾಡ್ಬೇಕು. ನೀವೆಲ್ಲಿಂದೋ ಬಂದು ನೀವು ಬೇರೆ ಭಾಷೆ ಮಾತಾಡೋದ್ರೆ ಮಾತಾಡಕ್ಕಾಗಲ್ಲ. ಇದ್ರ ಬಗ್ಗೆ ಸರ್ಕಾರ ಖಂಡಿತವಾಗಿ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಳಕ್ಕಾಗಲ್ಲ ಅಂದ್ರೆ ದಯವಿಟ್ಟು ನಿಮ್ ಸರ್ಕಾರ ಕೆಳಗೆ ಇಳೀಲಿ.